ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ, ನಾನು ಈಗ GPSTR ಗೌರ್ಮೆಂಟ್ ಟೀಚರ್ಸ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಸಿಲೆಬಸ್ ಇರುವಂತ ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಮಾಡಿರುವಂತ ಡಿಸ್ಕ್ರಿಪ್ಟಿವ್ ಇಂಗ್ಲಿಷ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಲೆಟರ್ ರೈಟಿಂಗ್ ಅನ್ನ ಪ್ರಾರಂಭ ಮಾಡಿದ್ದೀನಿ. 3 ಅಥವಾ 4 ಟೈಪ್ ಲೆಟರ್ ರೈಟಿಂಗ್ ಅನ್ನ ಹೇಳಿ ಇನ್ನೊಂದು ಚಾಪ್ಟರ್ ಅನ್ನ ತಗೊಳ್ತಾ ಇದ್ದೀನಿ. ಇವತ್ತ ನಾನು ರೆಸ್ಯೂಮೆಯನ್ನ ಹೇಗೆ ತಯಾರಿಸಬೇಕು, ಹೌ ಟು ಪ್ರಿಪೇರ್ ರೆಸ್ಯೂಮೆ. ಇದು ಓನ್ಲಿ GPSTR ಸ್ಟೂಡೆಂಟ್ಗೆ ಅಂತ ತಿಳ್ಕೊಬೇಡ್ರಿ. ಯಾವುದೇ ಡಿಗ್ರಿ ಸ್ಟೂಡೆಂಟ್ಸ್, BA ಇರಲಿ, BCom ಇರಲಿ, BSc ಇರಲಿ, ಅವ್ರ ಸಿಲೆಬಸ್ಗೂ ಇದೆ. ಮತ್ತು ಅವರಿಗೆ ಮುಂದೆ ಡಿಗ್ರಿ ಮುಗಿದ ತಕ್ಷಣ ಯಾವ್ದಾದ್ರು ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವ್ರ ರೆಸ್ಯೂಮೆಯನ್ನ ಕೇಳ್ತಾರೆ. ಅದಕ್ಕಾಗಿ ರೆಸ್ಯೂಮೆಯನ್ನ ಪ್ರಿಪರೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಹೇಗೆ ಪ್ರಿಪರೇಷನ್ ಮಾಡಬೇಕು ಅಂತೇಳಿ. ರೆಸ್ಯೂಮೆ ಮಿಡಲ್ ಆಫ್ ದಿ ಪ್ಲೇಸ್ ನಲ್ಲಿ ಮೊದಲ ರೆಸ್ಯೂಮೆ ಅಂತ ಬರಿಬೇಕು. ರೆಸ್ಯೂಮೆ ರೆಸ್ಯೂಮೆ ಈ ಇಂಗ್ಲಿಷ್ ನಲ್ಲಿ ದೇರ್ ಆರ್ 2 ವರ್ಡ್ಸ್, ಸೇಮ್ ಸ್ಪೆಲ್ಲಿಂಗ್. ನೋಡ್ರಿ, ಇದಕ್ಕ ರೆಸ್ಯೂಮೆ ಅಂತೀವಿ. ಇಟ್ ಇನ್ಕ್ಲೂಡ್ಸ್ ಬೋತ್ ಪರ್ಸನಲ್ ಡೀಟೇಲ್ಸ್ ಆಸ್ ವೆಲ್ ಆಸ್ ಅಕಾಡೆಮಿಕ್ ಡೀಟೇಲ್ಸ್. ಒಂದು ಇದಕ್ಕ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ರೆಸ್ಯೂಮೆ. ಇನ್ನೊಂದು ಇದೇ ಸ್ಪೆಲ್ಲಿಂಗ್ ಬರ್ತದ, ಆದ್ರೆ ಪ್ರೊನೌನ್ಸಿಯೇಷನ್ ಬೇರೆ ಆಗತ್ತ. ರೆಸ್ಯೂಮ್ ಅಂತೀವಿ ನಾವು. ಅದಕ್ಕೆ ಏನಂತೀವಿ? ರೆಸ್ಯೂಮ್. ರೆಸ್ಯೂಮ್ ಅಂದ್ರೆ ರೀಡ್ ಸ್ಟಾರ್ಟ್, ಮತ್ತೆ ಪ್ರಾರಂಭಿಸು, ಪುನರಾರಂಭಿಸು ಅಂತ ಹೇಳೋದಕ್ಕ ರೆಸ್ಯೂಮ್ ಅಂತೀವಿ. ನಿಮ್ ಮೊಬೈಲ್ದಲ್ಲಿ ಬರ್ತಿರ್ತದ ನೋಡ್ರಿ ರೆಸ್ಯೂಮ್ ಅಂತೇಳಿ, ಅದು ರೆಸ್ಯೂಮ್, ಅದು ರೆಸ್ಯೂಮೇ ಅಲ್ಲ. ಓಕೆ, ಈ ರೆಸ್ಯೂಮೆ ಈಗ ಹೇಳ್ತಾ ಇರೋದು ರೆಸ್ಯೂಮೆ, ಇದು ರೀಸ್ಟಾರ್ಟ್ ಅಲ್ಲ. ಓಕೆ, ರೆಸ್ಯೂಮಿದಲ್ಲಿ ಏನೇನ್ ಬರಿಬೇಕು, ಹೇಗೆ ಬರಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಈಗ ನೋಡಿ, ಫಸ್ಟ್ ಏನ್ ಬರಿಬೇಕು ಅಂತಂದ್ರೆ ಪರ್ಸನಲ್ ಡಿಟೇಲ್ಸ್ ಅಂತ ಬರಿಬೇಕು. ಹೆಡ್ಡಿಂಗ್ ಏನ? ಪರ್ಸನಲ್ ಡಿಟೇಲ್ಸ್ ಅಂತ ಬರಿಬೇಕು. ಪರ್ಸನಲ್ ಡಿಟೇಲ್ಸ್, ವೈಯಕ್ತಿಕ ಡೀಟೇಲ್ಸ್, ವಿಷಯಗಳ ಬಗ್ಗೆ ಬರಿಬೇಕು. ನಿಮ್ಮ ವೈಯಕ್ತಿಕ ವಿಷಯಗಳು. ಅದ್ರಲ್ಲಿ ಏನೇನು ಬರ್ತಾವ? ನೇಮ್ ಬರ್ತದ. ನೇಮ್ ಏನು? XYZ. ನೇಮ್ ಬರಿಬೇಡ್ರಿ. ಯಾರ್ದಾದ್ರೂ ಬರಿಬಹುದನ್ರಿ ಅಂದ್ರೆ ಅದು ಬೇಡ. XYZ ಅಂತಾನೆ ಬರೀರಿ, ಅಥವಾ ABC ಅಂತ ಬರೀರಿ. ಓಕೆ, ನಿಮ್ ನೇಮ್ XYZ ಅಂತ ಬರ್ತಾರ, ಫಾದರ್ಸ್ ನೇಮ್ ABC ಅಂತ ಬರೀರಿ. ನಿಮ್ ನೇಮ್ ABC ಅಂತ ಬರ್ತಾರ, ಫಾದರ್ಸ್ ನೇಮ್ XYZ ಅಂತ ಬರೀರಿ. XYZ. ಅವ್ರು ಒಂದ್ ವೇಳೆ ನೀವು ಇಂಥವ್ರು ಅಂತ ತಿಳ್ಕೊಂಡು, ಇಮ್ಯಾಜಿನ್ ದಟ್ ಯು ಆರ್ ಸೋ ಅಂಡ್ ಸೋ, ಯು ಆರ್ ರವಿಕುಮಾರ್ ಅಂತ ಹಿಂಗೇನಾದ್ರು ಕೊಟ್ರ ರವಿಕುಮಾರ್ ಅಂತ ಬರೀರಿ. ಇಲ್ಲದೆ ಇದ್ರೆ ಜಸ್ಟ್ ಪ್ರಿಪೇರ್ ರೆಸ್ಯೂಮೆ ಫಾರ್ ದಿ ಜಾಬ್ ಅಂತಂದ್ರೆ ಓನ್ಲಿ XYZ ಆರ್ ABC ಅಂತ ಬರಿಬೇಕು. ಫಾದರ್ಸ್ ನೇಮ್, ಫಾದರ್ಸ್ ಎಸ್ ಅಪಾಸ್ಟ್ರಫಿ ಬರಿಬೇಕು. ಫಾದರ್ಸ್ ನೇಮ್ ABC ಅಂತ ಬರೀರಿ. ಫಾದರ್ಸ್ ನೇಮ್ ABC, ಎಸ್ ಅಪಾಸ್ಟ್ರಫಿ. ದೆನ್ ಇಮೇಲ್. ನೋಡ್ರಿ, ಎರಡೆರಡು ಇತ್ತು ಅಂದ್ರೆ ಇಲ್ಲಿಂದ ತಗೊಳ್ರಿ, ಇಲ್ಲೇ ಇದ್ರ ಮಿಡಲ್ ಬರ್ಲಿ ನಡೀತಾರ. ಇವು ಆದಷ್ಟು ಇವು ಕಾಲನ್ ಸ್ಟ್ರೇಟ್ ಆಗಿ ಇರುವಂಗ ನೋಡ್ಕೊಡ್ರಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಅಂದ್ರ ನೀಟ್ ಆಗಿ ಕಾಣಿಸುತ್ತ ಅದು ರೆಸ್ಯೂಮೆ. ಇಮೇಲ್ ನಿಮ್ಮ ಹೆಸರ ಮೇಲೆನೆ ಕ್ರಿಯೇಟ್ ಮಾಡ್ರಿ. ಇಲ್ಲಿ ಬರೀದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮುಂದೆ ಏನು ಬರೀದಿಲ್ಲಲ್ಲ.
personal details. I mean, of this email exyz100@gmail.com. ಹಿಂಗೆ ನೀವ ಕ್ರಿಯೇಟ್ ಮಾಡ್ಬೇಕು. ಯಾವ್ದಾದ್ರು ಒಂದು ನಂಬರ್ ಕೊಡ್ರಿ, XYZ 100 ಏನು @gmail.com ಅಂತ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬರೀ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ 10/10/2002 ಲೈಕ್ ದಿಸ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಇಸ್ ನೋನ್ ಅಂತ ಇನ್ನೊಂದು ಬರ್ತದೆ. ಲ್ಯಾಂಗ್ವೇಜ್ ಇಸ್ ನೋನ್, ಲ್ಯಾಂಗ್ವೇಜ್ ಇಸ್ ಅಂದ್ರೆ ನಿಮಗೆ ಗೊತ್ತಿರುವಂತ ಭಾಷೆಗಳು ಯಾವ್ಯಾವು ಅನ್ನೋದನ್ನ ಈ ಪರ್ಸನಲ್ ಡೀಟೇಲ್ಸ್ ಒಳಗನ ಬರೀಬೇಕು. ಒಂದ್ 3-4 ಬರೀಬಹುದು. ನಾ ಕನ್ನಡ, ಇಂಗ್ಲಿಷ್ ಅಂತೂ ಬರದೇ ಬರೀರಿ, ಹಿಂದಿ ಬರ್ರಿ, ನೀವು ಇನ್ನೊಂದು ಬರೀಬಹುದು ಸಂಸ್ಕೃತ, ಮತ್ತೆ ಬೇರೆ ಯಾವ್ದಾದ್ರು ಒಬ್ಬರು ಫ್ರೆಂಚ್ ಬರ್ತಿರ್ತಾರೆ ನಿಮಗೆ, ಅದನ್ನು ಬರೀಬಹುದು. ಬಂದ್ರೆ ಬರೋಕೆ ಏನ್ ಬಂದದ್ ಬರೀಬಹುದು. ನೀವು ಫ್ರೆಂಚ್ ಬಂದತಂತ ಬರ್ರಿ, ನಿಮ್ನೇನ್ ಚೆಕ್ ಮಾಡಕ್ ಬರುದಿಲ್ಲ ಅವ್ರು. ಈ ಎಕ್ಸಾಮ್ಗೆ ಅಷ್ಟೇ ಅದು. ಲೈಕ್ ದಿಸ್. ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಹಾಬೀಸ್ ಬರ್ತದೆ. ಹಾಬೀಸ್, ನಿಮ್ಮ ಹವ್ಯಾಸಗಳು ಯಾವ್ಯಾವು ಅಂತ ಪರ್ಸನಲ್ ಡೀಟೇಲ್ಸ್ ಗಳಿಗೇನೆ ಬರೀಬೇಕು. ನೀವು ಯಾವ್ದಾದ್ರು ಬರೀರಿ, ನಿಮ್ಗೆ ಹವ್ಯಾಸ ಯಾವ್ದಿದೆ ಅದನ್ನ ಬರೀರಿ. ರೀಡಿಂಗ್ ಬುಕ್ಸ್, ನಾವೆಲ್ಸ್, ಹಿಂಗ ಏನಾದ್ರು ಬರೀಬಹುದು. ದೆನ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂತ ಯೂಸ್ವಲಿ ಬರೀತಾರ. ಟು ಮ್ಯೂಸಿಕ್, ಓಕೆ, ಲಿಸ್ನಿಂಗ್ ಟು ಮ್ಯೂಸಿಕ್ ಅಂಡ್ ಕಲೆಕ್ಟಿಂಗ್ ಯೂಸ್ಫುಲ್ ಆರ್ಟಿಕಲ್ಸ್ ಫ್ರಮ್ ನ್ಯೂಸ್ ಪೇಪರ್ಸ್. ಇಂಥವು ಬರೀಬೇಕು. ಒಂದ್ 3 ಬರೆದ್ರೆ ಸಾಕು. ಓಕೆ, ಲಾಸ್ಟ್ ಒನ್ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ಅಡ್ರೆಸ್ ಅನ್ನ ಬರೀಬೇಕು. ಯಾವ್ದಾದ್ರು ನಂಬರ್, ಯಾವ್ದಾದ್ರು ಮೊಬೈಲ್ ನಂಬರ್ ಬರೀಬಾರ್ದು. ನಿಮ್ಮ ಮೊಬೈಲ್ ನಂಬರ್ ಅನ್ನ ಬರೀಬಾರ್ದು, ಅಥವಾ ಬೇರೆಯವ್ರದ್ದು ಬರೀಬಾರ್ದು. ಅದು ಮೊಬೈಲ್ ನಂಬರ್ ಆಗಿರ್ಬೋದು, ಆಗಿರಬಾರ್ದು. ಯಾವ್ದು ಯಾವ್ದಾದ್ರು ಬರೀ, ಲೈಕ್ ದಿಸ್. ನೆಕ್ಸ್ಟ್ ಒನ್, ನೀವು ಅಡ್ರೆಸ್ ಬರೀಬಹುದು. ಫಾರ್ ಎಕ್ಸಾಂಪಲ್, ನೀವು ಅಡ್ರೆಸ್ XYZ 6th ಮೇನ್ ಕ್ರಾಸ್, ಬಸವನಗರ, ಚೆನ್ನೈ 2202, ಬೆಂಗಳೂರು. ಓಕೆ, ಈ ತರ ಬರಿಬಹುದು. ಇದೆಲ್ಲ ಎದ್ರೊಳಗ್ ಬರ್ತದ? ಪರ್ಸನಲ್ ಡೀಟೇಲ್ಸ್ ಒಳಗ್ ಬರ್ತದೆ. ಪಾಯಿಂಟ್ ಅನ್ನ ನೆನ್ಪಿಟ್ರಿ, ಅವುಗಳನ್ನ ಬರಿತಿರ್ತೀರಿ ನೀವು. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಬೇಕು. ಏನು ಪರ್ಸನಲ್ ಡೀಟೇಲ್ಸ್ ಅಂತ ಬರಿತೀರಿ, ಆಮೇಲೆ ನೇಮ್, ಫಾದರ್ಸ್ ನೇಮ್, ಇಮೇಲ್ ಅಡ್ರೆಸ್, ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜಸ್ ನೋನ್. ಇದೇ ಕ್ರೊನಾಲಜಿಕಲ್ ಆರ್ಡರ್ ದಲ್ಲಿನೇ ಬರ್ಲಿ ಅದು. ಅಂದ್ರೆ ನೇಮ್ ಆದ ತಕ್ಷಣ ಫಾದರ್ಸ್ ನೇಮ್ ಬರ್ರಿ, ಇದು ಆದ ತಕ್ಷಣ ಇಮೇಲ್, ಇದು ಆದ ತಕ್ಷಣ ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜಸ್ ನೋನು, ಈ ತರ. ಅಂಡ್ ಹಾಬೀಸ್, ಕಾಂಟ್ಯಾಕ್ಟ್, ಕಾಂಟ್ಯಾಕ್ಟ್ ನಂಬರ್ ಅಂದಂಗ, ಕಾಂಟ್ಯಾಕ್ಟ್ ಅಂದ್ರೆ ಅಡ್ರೆಸ್ನು ಬರಿಬಹುದು ಇದು. ದೆನ್ ಇಂಪಾರ್ಟೆಂಟ್ ಏನಂತಂದ್ರೆ ಕ್ಲಿಯರ್ ಅಬ್ಜೆಕ್ಟಿವ್ ಅಂತ ಇನ್ನೊಂದು. ಹೆಂಗ್ ಪರ್ಸನಲ್ ಡೀಟೇಲ್ಸ್ ಅಂತ ಬಂತಲ್ಲ, ಅದ್ರ ನೆಕ್ಸ್ಟ್ ಮೇನ್ ಹೆಡ್ಡಿಂಗ್ ಕರಿಯರ್ ಅಬ್ಜೆಕ್ಟಿವ್ಸ್.
ಕರಿಯರ್ ಆಬ್ಜೆಕ್ಟಿವ್. ಅಬ್ಜೆಕ್ಟಿವ್ಸ್ ಬೇಡ, ಅಬ್ಜೆಕ್ಟಿವ್ ಅಂದ್ರೆ ನೀವು ಎರಡೆರಡು ಮೂರ್ ಮೂರು ಬರಿಬೇಕಾಗಿರ್ತದ. ಅಬ್ಜೆಕ್ಟಿವ್ ಅಂತ ಅಷ್ಟೇ ಬರೀರಿ, ಅಂದ್ರೆ ಒಂದೇ ಬರ್ಬಿಡ್ಬೇಕು ಕರಿಯರ್ ಆಬ್ಜೆಕ್ಟಿವ್. ನೀವು ನಿಮ್ಮ ಒಂದು ಗುರಿ, ನಿಮ್ಮ ಉದ್ದೇಶ ಏನು, ಆ ಪೋಸ್ಟ್ ಯಾಕೆ ಬೇಕು ನಿಮಗೆ ಅಂತ ಬರೀರಿ. ನೀವು ಯಾಕೆ ಆ ಜಾಬಿಗೆ ಹೋಗ್ಬೇಕಂತ ಇಷ್ಟಪಡ್ತೀರಿ, ನೀವು ಆ ಜಾಬ್ ನಿಮಗೆ ಯಾಕೆ ಬೇಕು ಅನ್ನೋದು ಬರಿಬೇಕಾಗುತ್ತೆ. ನಿಮ್ಮ ಉದ್ದೇಶ ಏನು ಅನ್ನೋದನ್ನ ಬರೀಬೇಕು. ಲೈಕ್ ದಿಸ್. ಇಲ್ಲಿ ನೋಡಿ ಏನ್ ಬರಿಬೇಕು, ಇಲ್ಲಿ ಬರ್ದೆ ಬರಿ ಟು obtain a position where I can where I can effectively contribute my skills and grow professionally. ಹಿಂಗ್ ಬರಿಬಹುದು. ಸೊ ಒಂದು ಅಬ್ಜೆಕ್ಟಿವ್ ಅನ್ನ ಬಯಾಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇದ್ರೆ ಬರೆಯುವಾಗ ನೀವು ತಪ್ಪಾಗಿ ಬರೆಯುವಂತ ಚಾನ್ಸಸ್ ಇರ್ತದ. ಒಂದು ಅಬ್ಜೆಕ್ಟಿವ್ ಅನ್ನ ಬಯಾಟ್ ಮಾಡ್ರಿ, ಬಹಳ ಸಣ್ಣದು ಒಂದು ಅಬ್ಜೆಕ್ಟ್ ತಗೊಳ್ರಿ. ಅದು ಎಲ್ಲಾ ಪೋಸ್ಟಿಗೂ ಅನ್ವಯ ಆಗ್ತಿರ್ಬೇಕು. ಓಕೆ, ನೀವು ಒಮ್ಮೊಮ್ಮೆ ಕ್ಲರ್ಕ್ ಪೋಸ್ಟ್ ಅಂತ ಕೇಳ್ತಿರ್ತಾರ, ಒಮ್ಮೊಮ್ಮೆ ಓನ್ಲಿ ಟೀಚರ್ ಪೋಸ್ಟ್ ಕೇಳ್ತಿರ್ತಾರ, ಸೈಂಟಿಸ್ಟ್ ಕೇಳ್ತಿರ್ತಾರ. ಎಲ್ಲದಕ್ಕೂ ಸೂಟ್ ಆಗ್ಬೇಕದ ಅಬ್ಜೆಕ್ಟಿವ್. ಆ ತರ ಒಂದು ಅಬ್ಜೆಕ್ಟಿವ್ ಸೆಟ್ ಮಾಡ್ಕೊಡ್ರಿ. ನೀವೇನ್ ಮಾಡ್ತೀರಿ, ಒಂದು ಅಬ್ಜೆಕ್ಟಿವ್ ಕೊಡ್ತೀರಿ, ಅದು ಸೈಂಟಿಸ್ಟ್ ಗೆ ಸಂಬಂಧಪಟ್ಟಂತ ಅಬ್ಜೆಕ್ಟಿವ್ ಆಗಿರ್ತದ. ನೀವು ಅದನ್ನ ಬಯಾಟ್ ಮಾಡಿ ಬಿಟ್ಟಿರ್ತೀರಿ. ನಿಮ್ ಕ್ವಶನ್ ಪೇಪರ್ ದಲ್ಲಿ ಟೀಚರ್ ಪೋಸ್ಟ್ ಗೆ ಅಂತ ತಿಳ್ಕೊಂಡು ಬರೀರಿ ಅಂತಾರ. ಮತ್ತೆ ನೀವು ಸೈಂಟಿಸ್ಟ್ ಗೆ ಸುಟೇಬಲ್ ಆಗುವಂತ ಅಬ್ಜೆಕ್ಟಿವ್ ಅನ್ನ ಬಯಾಟ್ ಮಾಡಿದ್ರೆ ಅದನ್ನ ಬರ್ದು ಬಿಟ್ಟಿರ್ತೀರಿ. ಅದಕ್ಕೆ ಎಲ್ಲ ಜಾಬಿಗೂ ಸುಟೇಬಲ್ ಆಗ್ಬೇಕು, ಎಲ್ಲಾ ಜಾಬಿಗೂ ಸೂಟ್ ಆಗ್ಬೇಕು ಅಂತ ಅಬ್ಜೆಕ್ಟಿವ್ ಅನ್ನ ಬರೀಬೇಕು. ಇದನ್ನ ಬಂದು to obtain or to get a position where I can give the best and take the best. Very simple. ಹಿಂಗಾದ್ರೂ ಬರಿಬಹುದು. To obtain a position, ನಾನು ಪೊಸಿಷನ್ ಅನ್ನ ಪಡಿಬೇಕು. ಅದನ್ನ ಎದಕ್ಕ, where I can effectively contribute my skills and professionally. Grow professionally ಅಂತ ಬರೀಬೇಕು. Grow professionally. ಪ್ರೊಫೆಷನ್ ದಲ್ಲಿ ನಾನು ಬೆಳಿಬೇಕು, ನನ್ನ ಸ್ಕಿಲ್ಸ್ ಅನ್ನ ಶೋಕೇಸ್ ಮಾಡ್ಬೇಕು. ಐ ಹ್ಯಾವ್ ಟು ಎಕ್ಸಿಬಿಟ್ ಮೈ ಟ್ಯಾಲೆಂಟ್ ಸ್ಕಿಲ್ಸ್. ಅದಕ್ಕಾಗಿ ನಾ ಪೊಸಿಷನ್ ಬೇಕು ನನಗ ಅಂತ ಹೇಳಿ. ಇಲ್ಲ ನನಗೆ ಪೇಮೆಂಟ್ ಕಡಿಮೆ ಕೊಡ್ತಾ ಇದ್ದಾರೆ ಈ ಕಂಪ್ನಿಯಲ್ಲಿ, ಇನ್ನೊಂದು ಕಂಪ್ನಿಯಲ್ಲಿ ನನಗೆ ಪೇಮೆಂಟ್ ಹೆಚ್ಚಬೇಕಾಗಿದೆ, ಅದ್ರ ಉದ್ದೇಶಕ್ಕಾಗಿ ನಾ ಬರ್ತಾ ಇದ್ದೀನಿ ಅನ್ನೋದನ್ನ ಇಂಥವೆಲ್ಲ ಬರೆಯುವುದು. ಓಕೆ, ಅದು ನಿಮ್ಮ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತಾ. ಓಕೆ, ನನ್ನ ಸ್ಕಿಲ್ಸ್ ಅನ್ನ ನಾವು ಶೋಕೇಸ್ ಮಾಡಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕು. ಓಕೆ, ಲೈಕ್ ದಿಸ್. ಇದು ದೆನ್ ನೆಕ್ಸ್ಟ್ ಏನಂದ್ರ ಮೇನ್ ಇಂಪಾರ್ಟೆಂಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ಎಜುಕೇಶನಲ್ ಕ್ವಾಲಿಫಿಕೇಶನ್ ಇಲ್ಲೇ ಬರ್ತದೆ, ನಡೀತದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಏನು ಕ್ಯಾಪಿಟಲ್ ಬರೀರಿ, ಕ್ಯೂನು ಕ್ಯಾಪಿಟಲ್ ಬರೀರಿ. ಇದನ್ನು ಆಗಲಿ, ಸಿನು ಕ್ಯಾಪಿಟಲ್, ಓನು ಕ್ಯಾಪಿಟಲ್. ದೊಡ್ಡದು ಕಾಣಿಲ್ಲ ಅಂದ್ರೆ ದೊಡ್ಡದು ಬರೀರಿ. ಆಬ್ಜೆಕ್ಟಿವ್ ಲೈಕ್ ದಿಸ್. ಎಜುಕೇಶನಲ್ ಕ್ವಾಲಿಫಿಕೇಶನ್. ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಬರೀಬೇಕಾಗುತ್ತೆ. ಅದಕ್ಕೆ ಕಾಲಮ್ ಹಾಕೋಬೇಕಾಗುತ್ತೆ. ಏನೇನ್ ಹಾಕೋಬೇಕು ಈಗ ನೋಡಿ. ಒಂದು ಎಕ್ಸಾಂಪಲ್ ಇಲ್ಲಿ ತಗೊಳ್ತೇನೆ ನಾನು, ಅಲ್ಲಿ ಸೀರಿಯಲ್ ನಂಬರ್. ಓಕೆ, ಇದು ಒಂದು ಕಾಲಮ್ ಸೀರಿಯಲ್ ನಂಬರ್. ಎರಡನೇದ್ದು ಕ್ವಾಲಿಫಿಕೇಶನ್. ಕ್ವಾಲಿಫಿಕೇಶನ್. ಮೂರನೇದ್ದು ಇನ್ಸ್ಟಿಟ್ಯೂಷನ್.
serial number, qualification, institution, university, year of passing percentage. ನೀವು ಪರ್ಸೆಂಟೇಜ್ ಅಂತ ವರ್ಡ್ ನಲ್ಲಿ ಬರೆದ್ರು ನಡೀತದೆ. ಈ ಕಾಲಮ್ ಇರ್ಬೇಕು ನೋಡ್ರಿ, ಈ ಕಾಲಮ್ ನೆನಪಿಟ್ಕೊಂಡ್ಬಿಡು. ಪರ್ಸೆಂಟೇಜ್, ಈ ಕಾಲಮ್ ನೆನಪಿಟ್ಕೊಂಡು ಇವನ್ನೆಲ್ಲ ಸೀರಿಯಲ್ ನಂಬರ್ ಏನ್ ಬಾಳ್ ಬೇಕಾಗಿರೋದಿಲ್ಲ, ಕಡಿಮೆ ಮಾಡ್ಕೊಳ್ಬಹುದು. ನಾ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಈಗ. ಈ ತರ ಈಗ ಒಂದು ಎಕ್ಸಾಂಪಲ್ ಬರ್ದು ತೋರಿಸ್ತೀನಿ ನಾನು. ಸೀರಿಯಲ್ ನಂಬರ್ 1 BA ಅಂತ ತಿಳ್ಕೊಡ್ರಪ್ಪ. ಕ್ವಾಲಿಫಿಕೇಶನ್ ಏನು? BA. ಓಕೆ. ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ, ಯಾವ ಕಾಲೇಜ್ ನಲ್ಲಿ ಕಲ್ತಿರಿ ಅದನ್ನ ಬರೀಬೇಕು. ಕಾಲೇಜ್ ಹೆಸರು ಮೆನ್ಷನ್ ಮಾಡಬಾರ್ದು ನೀವು. ಕಾಲೇಜ್ ಹೆಸರು ಮೆನ್ಷನ್ ಮಾಡ್ಬೇಡ್ರಿ. ಇದ್ರ ಕಾಮನ್ ಆಗಿ ಬರಿಬಹುದು. ABC ಕಾಲೇಜ್, ABC ಇಂಟರ್ನ್ಯಾಷನಲ್ ಕಾಲೇಜ್ ಅಂತ ಬರಿಬಹುದು. ABC ಕಾಲೇಜ್ ಹಿಂಗ. ಯೂನಿವರ್ಸಿಟಿ KKR ಯೂನಿವರ್ಸಿಟಿ. ನೀವು ಯಾವ್ದಾರ ವರ್ಡ್ ಬರೀರಿ, ಕರ್ನಾಟಕ ಯೂನಿವರ್ಸಿಟಿ ಇಂಥದ್ದೇನ್ ಬರೀದ ಅವಶ್ಯಕತೆ ಇಲ್ಲ, ಏನು ರೆಸ್ಯೂಮೆದೊಳಗ. ಓಕೆ. ಆಕ್ಚುಲ್ ಯೂನಿವರ್ಸಿಟಿ ನೇಮ್ ಬರಿಬಾರ್ದು. ಓಕೆ. ಒಂದೊಂದ್ ಕಡೆಗೆ ಬರಿತಿರ್ತಾರ, ಬರ್ದ್ರೆ ಏನೇನ್ ತಪ್ಪಾಗೋದಿಲ್ಲ. ಬಟ್ ಆಕ್ಚುಯಲ್ ನೇಮ್ಸ್ ಅನ್ನ ಮೆನ್ಷನ್ ಮಾಡೋದು ಸರಿ ಅಲ್ಲ. ಓಕೆ. ಸೊ ABC ಕಾಲೇಜ್, KKR ಯೂನಿವರ್ಸಿಟಿ ಹೆಸರೇನು? KKR. ನಿಮ್ಗೆ ಯಾವ್ದಾರ್ಲಿ ಒಂದು ಬರಿದಂಗ RRK ಏನಲ್ಲಿ ಏನ ನೆನಪಿಗೆ ಬರ್ತದ ಅದನ್ನ ಬರೀದು, ಅದ್ರ ಸ್ವಲ್ಪ ನೀಟ್ ಆಗಿರ್ಲಿ ಅದು. ಇಯರ್ ಆಫ್ ಪಾಸಿಂಗ್ 2003. ಈಗ ಇಲ್ಲಿ 2003 ಅನ್ನೋದು ಬಹಳ ಹುಷಾರಾಗಿ ಬರೀರಿ. ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ 2002 ಹೇಳಿದ್ರಿ. 2003 ಹೆಂಗ್ ಪಾಸ್ ಹೆಂಗಾಗುತ್ತೆ ಅನ್ನೋದು ಮತ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕ ಏನ್ ಬರಿಬೇಕು? 2020 ಅನ್ರಿ. ಹೆಚ್ಚು ಕಡಿಮೆ ಇರ್ಲಿ ಏನ್. ಓಕೆ. ಪರ್ಸೆಂಟೇಜ್ 80. 80 ಬರ್ದ್ ನೀವು ಹಿಂಗ್ ಮಾಡಬಾರ್ದು, ಈ ತರ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರಲ್ಲ ಆಲ್ರೆಡಿ, ಅದ್ರದ್ದು ಅವಶ್ಯಕತೆ ಇರೋದಿಲ್ಲ. ಓಕೆ. 80%. ಹಂಗೆ ಇಲ್ಲಿ ಸೆಕೆಂಡ್ ಒನ್ ಎಲ್ಲಾ ಬರೀದಿಲ್ಲ, ನೋಡ್ಕೊಡ್ರಿ. ಸೆಕೆಂಡ್ ಒನ್ B.Ed ಯಾವ ಕಾಲೇಜ್, ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗ್, ಪರ್ಸೆಂಟೇಜ್, CGPA ಸಮಥಿಂಗ್ ಇದ್ರೆ ಅದನ್ನು ಬರೀರಿ, ನಡೀತದೆ. ನೆಕ್ಸ್ಟ್ ಥರ್ಡ್ ಒನ್ MA ಕಾಲೇಜ್ ಯಾವ್ದು ಅಥವಾ ಯೂನಿವರ್ಸಿಟಿ ಇದ್ರೆ ಯೂನಿವರ್ಸಿಟಿ ಅಷ್ಟೇ ಬರೆದು ಇಲ್ಲಿ ಡ್ಯಾಶ್ ಕೊಡೋದು. ಆಮೇಲೆ ಇಯರ್ ಆಫ್ ಪಾಸಿಂಗ್, ಆಮೇಲೆ ದಿಸ್ ಒನ್ ಲೈಕ್ ದಿಸ್ ಪರ್ಸೆಂಟೇಜ್. ಏನೆಲ್ಲ ಕ್ವಾಲಿಫಿಕೇಶನ್ ಅದಾವ ಎಲ್ಲ PhD ಬರ್ರಿ, MPhil ಆಗಿದ್ರೆ MPhil ಬರೀರಿ. ಏನೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಾವ ಅದನ್ನೆಲ್ಲ ಬರ್ದು ಬಾಕ್ಸ್ ಕಂಪ್ಲೀಟ್ ಮಾಡ್ಬೇಕು. ಓಕೆ. ಲೈಕ್ ದಿಸ್. ಇದೇನು ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತ ಇದು. ಇಲ್ಲಿ ರಿಪೀಟೆಡ್ಲಿ ನಾನು ಇರೇಸ್ ಮಾಡ್ತಾ ಇದ್ದೀನಿ, ನೀವು ಅಲ್ಲಿ ಇರೇಸ್ ಮಾಡ್ಲಾರ್ದಂಗ್ ನೋಡ್ಕೋಬೇಕು. ಇರೇಸ್ ಮಾಡಬಾರ್ದು, ಸ್ಕ್ರಾಚಸ್ ಆಗಬಾರ್ದು, ಅದನ್ನ ಬಹಳ ಹುಷಾರಾಗಿ ನೋಡ್ಕೋಬೇಕು. ಇಲ್ಲೇ ಕಂಫರ್ಟೇಬಲ್ ಆಗೋದಿಲ್ಲ ಇಲ್ಲಿ ಬರೆಯಾಕಿದ್ದಲ್ಲಿ, ಅದಕ್ಕ. ಓಕೆ. ಇಷ್ಟೆಲ್ಲ ಎಷ್ಟು ಕ್ವಾಲಿಫಿಕೇಶನ್ ಆದ ಮ್ಯಾಕ್ಸಿಮಮ್ ಒಂದು 5-6 ಅಷ್ಟಿಗೆ ಸ್ಟಾಪ್ ಮಾಡ್ರಿ. ಟೈಮ್ ನೋಡ್ಕೊಡ್ರಿ, ಮೂರ್ ಬರೋದು ಓಕೆ. ಇದು ಒಂದ್ ಆಯ್ತು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಿಂಗ್ ಕಾಲಮ್ ಹಿಂಗ ಇದನ್ ಮಾಡಿ ಬರಿಬೇಕು. ನೀವು ಏನು ಕಾಲಮ್ ಹಾಕಿ ಬರಿಬೇಕು. ನೆಕ್ಸ್ಟ್ ಏನೇನ್ ಮುಗಿಸಿದ್ರಿ ಹೇಳ್ರಿ ಈಗ? ಪರ್ಸನಲ್ ಡೀಟೇಲ್ಸ್, ರೆಸ್ಯೂಮೆ ಅಂತ ಬರೆದ್ರೆ ಇದನ್ನ ಫುಲ್ ಎಲ್ಲಾ ಕ್ಯಾಪಿಟಲ್ ದಾಗ ಬರೆದ್ರು ಓಕೆ, ಫಸ್ಟ್ ಲೆಟರ್ ಓನ್ಲಿ ಕ್ಯಾಪಿಟಲ್ ಬರೆದ್ರು ಓಕೆ. ಪರ್ಸನಲ್ ಡೀಟೇಲ್ಸ್, ನೇಮ್ ಬರೆದ್ರಿ, ಅದರಲ್ಲಿ ಫಾದರ್ಸ್ ನೇಮ್ ಬರೆದ್ರಿ, ಇಮೇಲ್ ಅಡ್ರೆಸ್, ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜಸ್ ನೋನ್, ಅಂಡ್ ಹಾಬೀಸ್, ಕಾಂಟ್ಯಾಕ್ಟ್ ಅಡ್ರೆಸ್.
ಕಾಂಟ್ಯಾಕ್ಟ್ ನಂಬರ್ ಅಂತ ಬರೆದ್ರು ಓಕೆ, ಓನ್ಲಿ ಕಾಂಟ್ಯಾಕ್ಟ್ ಅಂದ್ರೂ ಓಕೆ. ದೆನ್ career objective to obtain a position where I can effectively contribute my skills and grow professionally. ಓಕೆ, ನನ್ನ ಸ್ಕಿಲ್ಸ್ ಅನ್ನ, ಕೌಶಲ್ಯಗಳನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ನನ್ನ ವೃತ್ತಿಯನ್ನ, ನನ್ನ ವೃತ್ತಿಲಿ ನಾನು ಬೆಳವಣಿಗೆ ಹೊಂದಬೇಕು ಅಂತೇಳಿ ನಾವು ಬರಿಬೇಕಲ್ಲಿ. ಓಕೆ, ದೆನ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬರಿಬೇಡ್ರಿ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಬರೀರಿ. ಓಕೆ, ಲೈಕ್ ದಿಸ್. ಈ ತರ ಕಾಲಮ್ ಹಾಕ್ರಿ. ನೋಡ್ರಿ, ಸೀರಿಯಲ್ ನಂಬರ್ ಸ್ವಲ್ಪ ಸಣ್ಣದಾಗ್ಲಿ ಕಾಲಮು, ಉಳಿದಕ್ಕೆಲ್ಲ ಯಾವ್ದಕ್ಕ ಹೆಚ್ಚಬೇಕಾಗುತ್ತ ನೋಡ್ಕೊಂಡು ನೀವು ಕಾಲಮ್ ಹಾಕೋಬೇಕು ಈ ತರ. ಓಕೆ, ಇಲ್ಲೇ ಒಂದೇ ಬರ್ದು ತೋರ್ಸಿನಿ, ನೀವು ಬರಿಬಹುದು. ಇನ್ನೊಂದ್ 3-4 ಹಿಂಗ್ ಬರೀಲೇಬೇಕು. ಬಿ ಎಡ್ ಕಾಲೇಜ್ ಅಂತ, ಬಿ ಎಡ್ ಅಂತ, ಬಿ ಆರ್ ಕಾಲೇಜ್, ಹಿಂಗ ಏನಾರು ಯಾವ್ದಾರು ಹಿಂಗ ಹಾಕಿ ಅಲ್ಫಾಬೆಟ್. ರಿಯಲ್ ಕಾಲೇಜ್ ನೇಮ್ ಬರೀದು ಅವಶ್ಯಕತೆ ಇಲ್ಲ, ಒಂದ್ ಕಡೆಗೆ ಬರ್ದಿರ್ತಾರ, ಬರಿಬಹುದು. ಓಕೆ, TPR ಯೂನಿವರ್ಸಿಟಿ. ಇಲ್ಲೇ ನೀವು BA MA ಸಬ್ಜೆಕ್ಟ್ ನೇಮ್ ಇಲ್ಲೇ ಮುಂದೆ ಬರ್ಬೋದು. MA ಇಂಗ್ಲಿಷ್ ಬರೆದ್ರು ಓಕೆ. ಇನ್ನೊಂದು ಸಬ್ಜೆಕ್ಟ್ ಕಾಲಮ್ ಹಾಕಿದ್ರು ಓಕೆ, ಅವಶ್ಯಕತೆ ಇಲ್ಲ. ಇಂಗ್ಲಿಷ್ TR ಕಾಲೇಜ್, ಬರೀ ಕಾಲೇಜ್ ಅಂತ ಬರೀದ ಅವಶ್ಯಕತೆ ಇಲ್ಲ, ಬರೆದ್ರು ನಡೀತದೆ. ಇನ್ಸ್ಟಿಟ್ಯೂಷನ್ ಅಂತ ಬರ್ದಿರ್ತಾರಲ್ಲ, ಓಕೆ, KTR. ಈ ತರ 3-4 ಕ್ವಾಲಿಫಿಕೇಶನ್ ಅನ್ನ ಬರೀಬೇಕು. ನೆಕ್ಸ್ಟ್ ಏನು, ನೆಕ್ಸ್ಟ್ ಕಾಲಮ್ ಪರ್ಸನಲ್ ಡೀಟೇಲ್ಸ್ ಬರ್ದ್ರಿ, ಕರಿಯರ್ ಅಬ್ಜೆಕ್ಟಿವ್ ಬರ್ದ್ರಿ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರ್ದ್ರಿ. ನೆಕ್ಸ್ಟ್ ಸ್ಕಿಲ್ಸ್, ಸ್ಕಿಲ್ಸ್ ಬರೀಬೇಕು. ನೀವು ಸ್ಕಿಲ್ಸ್ ಅನ್ನ ಮೆನ್ಷನ್ ಮಾಡ್ಬೇಕು. ನಿಮ್ಮಲ್ಲಿ ಯಾವ್ಯಾವ ಸ್ಕಿಲ್ಸ್ ಅದಾವ, ನೀವು ಅಲ್ಲಿ ಹೇಳಿ ಅಬ್ಜೆಕ್ಟಿವ್ ದಲ್ಲಿ ಹೇಳಿದಾರ. ಐ ಕ್ಯಾನ್ ಟು ಅಬ್ಟೈನ್ ಎ ಪೊಸಿಷನ್ ವೇರ್ ಐ ಕ್ಯಾನ್ ಎಫೆಕ್ಟಿವ್ಲಿ ಕಾಂಟ್ರಿಬ್ಯೂಟ್ ಮೈ ಸ್ಕಿಲ್ಸ್ ಅಂಡ್ ಗ್ರೋ ಪ್ರೊಫೆಷನಲಿ ಅಂತ ಹೇಳಿರಲ್ಲ. ಸ್ಕಿಲ್ಸ್ ಏನ್ ಬರೀಬೇಕು ನೋಡ್ರಿ, ಬಹಾಟ್ ಮಾಡ್ಬಿಡ್ಬೇಕು. ನೀವು ಅಲ್ಲಿ ನೆನಪಾಗುದಿಲ್ಲ ನಿಮಗೆ, ಬಹಾಟ್ ಮಾಡು. ವಿಲ್ಲಿಂಗ್ನೆಸ್, ವಿಲ್ಲಿಂಗ್ನೆಸ್ ಟು ಲರ್ನ್, ಟೀಮ್ ಫೆಸಿಲಿಟೇಟರ್. ಇವು ಎಲ್ಲಾ ಪ್ರೊಫೆಷನ್ಗೂ ಸೂಟ್ ಆಗುವಂಗ ಒಂದ್ 4-5 ಬರೀ ಸ್ಕಿಲ್ಸ್. ಓಕೆ, ಕಾನ್ಫಿಡೆಂಟ್, ಬಹಳ ಕಾನ್ಫಿಡೆಂಟ್ ಅದೀನಿ ನಾನು, ನಿಮ್ ಸ್ಕಿಲ್ ಅದು. ಬೀಯಿಂಗ್ ಕಾನ್ಫಿಡೆಂಟ್ ಈಸ್ ಯುವರ್ ಸ್ಕಿಲ್, ಯುವರ್ ಎಬಿಲಿಟಿ. ಕಾನ್ಫಿಡೆಂಟ್, ಕಾನ್ಫಿಡೆಂಟ್ ಆಗಿದ್ರಿ, ಆಪ್ಟಿಮಿಸ್ಟಿಕ್ ಆಗಿದ್ರಿ, ಆಪ್ಟಿಮಿಸ್ಟಿಕ್ ಅಂಡ್ ರೆಡಿ ಟು ಟೇಕ್ ಚಾಲೆಂಜಸ್, ರೆಡಿ ಟು ಟೇಕ್ ಚಾಲೆಂಜಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇದು ಒಂದಾಯ್ತು. ಓಕೆ, ಇದು ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಈಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ, ಅದಕ್ಕೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಹ್ಯಾವಿಂಗ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಯುವರ್ ಎಬಿಲಿಟಿ, ಇಟ್ ಈಸ್ ಯುವರ್ ಸ್ಕಿಲ್. ನಿಮ್ಮಲ್ಲಿ ಈ ಸ್ಕಿಲ್ ಅದಾವಂತ ಅಂದ್ರ ನಿಮಗೆ ಜಾಬ್ ಕೊಡ್ತಾರ. ರೆಸ್ಯೂಮೆನ್ನ ತಯಾರಿಸಬೇಕಾದಂತದ್ದು. ನೀವು ರಿಯಲ್ ಆಗಿ ತಯಾರಿಸ್ತಿರ್ತೀರಲ್ಲ, ಅಲ್ಲಿ ನೀವು ಸ್ಕಿಲ್ ಯಾವ್ದಾವ ಅವನ್ನ ಅಷ್ಟ ಬರಿಬೇಕು. ಸುಮ್ನೆ ಏನೇನೋ ಬರಿಬಾರ್ದು, ಇಲ್ಲಿ ಬರ್ದಂಗ ಅಲ್ಲಿ ಬರಿಬಾರ್ದು. ರಿಯಲ್ ಆಗಿ ನೀವು ಅಪ್ಲೈ ಮಾಡ್ತಿರ್ತೀರಲ್ಲ, ಬರಿತಿರ್ತೀರಲ್ಲ. ಇಲ್ಲಿ ಎಕ್ಸಾಮ್ದಾಗ ನಿಮ್ನ ಏನ್ ಚೆಕ್ ಮಾಡಕ್ ಬರ್ತಿರೋದಿಲ್ಲ ಅವರು, ಅದಕ್ಕೆ ನೀವ್ ಏನ್ ಬರಿಬಹುದು. ಓಕೆ,
ಅಲ್ಲಿ ಅಲ್ಲಿ ನೀವು ಏನದಾವ ನಿಮ್ಮಲ್ಲಿ ಸ್ಕಿಲ್ಸ್ ಏನದಾವ ಅವನ್ನಷ್ಟೇ ಮೆನ್ಷನ್ ಮಾಡ್ಬೇಕು. ಹಾಬೀಸ್ ಏನದಾವ ಅವನ್ನಷ್ಟೇ ಮೆನ್ಷನ್ ಮಾಡ್ತಿರ್ಬೇಕು. ನೀವು ರಿಯಲ್ ಆಗಿ ಬರೆಯುವಾಗ. ಓಕೆ. ಅಲ್ಲಿ ಆಕ್ಚುಯಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ನೀವು. ಗೊತ್ತಾಯ್ತಾ? ಎಕ್ಸಾಮ್ ಬರ್ದಂಗ ನೀವು 90 ಬರಿಬಹುದು. 198% ಅಂತನೂ ಬರಿಬಹುದು. ಅಲ್ಲೇ ಹಂಗ ಸುಳ್ಳು ಬರೆಯೋಂಗಿಲ್ಲ. ಅಲ್ಲಿ ಏನಿರ್ತದೆ ಅದನ್ನೇ ಬರಿಬೇಕು. ಬರಿತೀರಿ ನೀವು? ಹೇಳಿದೆ ನಾನು. ಅಂಡ್ ಲೈಕ್ ದಿಸ್ ಬರಿಬಹುದು. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಸಾಲ್ವಿಂಗ್ ಫಸ್ಟ್ ಚಾಪ್ಟರ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಎಕ್ಸೆಟ್ರಾ ಅಂತಾನು ಬರೀಬಹುದು. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಇಂಥವೆಲ್ಲ ನಿಮ್ ಸ್ಕಿಲ್ ಅಂತ ತೋರಿಸ್ಕೊಳ್ಬಹುದು. ಓಕೆ. ಇದು ದೆನ್ ಏನಾದ್ರೂ ಪ್ರಾಜೆಕ್ಟ್ ಇಂಟರ್ನ್ಶಿಪ್ ಸ್ಪೆಷಲ್ ಆಗಿ ಕಂಪ್ಲೀಟ್ ಮಾಡಿರ್ತೀರಿ. ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರ್ತೀರಿ. ಇಂಟರ್ನ್ಶಿಪ್ ಅಂತ ಕೈಗೊಂಡಿರ್ತೀರಿ. ಅದನ್ನು ಮೆನ್ಷನ್, ಯು ಹ್ಯಾವ್ ಟು ಮೆನ್ಷನ್ ಇಟ್, ನೋ ಪ್ರಾಬ್ಲಮ್. ಪ್ರಾಜೆಕ್ಟ್ಸ್ ಅಂಡ್ ಇಂಟರ್ನ್ಶಿಪ್ ಶಿಪ್ ಮೆನ್ಷನ್ ಮಾಡುವ. ಏನು ಫಸ್ಟ್ ಕಂಪ್ಲೀಟೆಡ್ ಪ್ರಾಜೆಕ್ಟ್ ಆನ್, ಅದು ಒಂದು ಬರಿತೀನಿ ನಾನು, ಆನ್ ಇಂಗ್ಲಿಷ್ ಗ್ರಾಮರ್ ಟೀಚಿಂಗ್ ಮೆಥಡ್. ಇಂಗ್ಲಿಷ್ ಗ್ರಾಮರ್ ಟೀಚಿಂಗ್ ಮೆಥಡ್ಸ್. ಇದು ಒಂದು ಪ್ರಾಜೆಕ್ಟ್. ಇದ್ರ ಮೇಲೆ ನೀವು ಪ್ರಾಜೆಕ್ಟ್ ಅನ್ನ, ಯು ಹ್ಯಾವ್ ಅಂಡರ್ಟೇಕನ್ ಪ್ರಾಜೆಕ್ಟ್ ಆನ್ ದಿಸ್ ಟಾಪಿಕ್, ಇಂಗ್ಲಿಷ್ ಗ್ರಾಮರ್ ಟೀಚಿಂಗ್ ಮೆಥಡ್ಸ್. ಇಟ್ ಕ್ಯಾನ್ ಬಿ ಪ್ರಾಜೆಕ್ಟ್. ಓಕೆ. ಅಂಡ್ ನೀವು ಇಂಟರ್ನ್ಶಿಪ್ ಎಲ್ಲಿ ತಗೊಂಡಿರಿ ಅಂದ್ರೆ ಪ್ರಾಕ್ಟೀಸ್ ಎಲ್ಲಿ ಮಾಡಿರಿ, ಆ ಜಾಬಿಗೆ ಸಂಬಂಧಪಟ್ಟ ಹಾಗೆ ನೀವು ಬರಿಬೇಕಿಲ್ಲ ಪ್ರಾಜೆಕ್ಟ್. ಜನರಲ್ ಆಗಿ ಬರೆದು, ಜನರಲ್ ಆಗಿ ಬರ್ಬಿಟ್ರೆ ಓಕೆ, ಇದನ್ನಾದ್ರೂ ಓಕೆ, ನೋ ಪ್ರಾಬ್ಲಮ್. ದೆನ್ ಎರಡನೇದು ಇಂಟರ್ನ್ಶಿಪ್ ಎಲ್ಲಿ ಬರೆದ್ರಿ, ಆರ್ ಇಂಟರ್ನ್ಶಿಪ್ ಮಾಡಿರ್ತೀರಿ ಅಂತ ತಿಳ್ಕೊ. ಅಸಿಸ್ಟೆಡ್, ಇಲ್ಲಿ ಟೀಚಿಂಗ್ ಪೋಸ್ಟ್ ಗೆ ಬರಿತಾ ಇದೀನಿ ಅಂತ ತಿಳ್ಕೊಂಡು ನಾನು ಈ ಇದನ್ನ ತಯಾರಿಸ್ತಾ ಇದ್ದೀನಿ. ಅಸಿಸ್ಟೆಂಟ್, ನೀವು ಯಾವ್ದೋ ಒಂದು ಸೈಂಟಿಸ್ಟ್ ಗೆ ಪೋಸ್ಟ್ ಗೆ ಅಪ್ಲೈ ಮಾಡ್ರಂತ ಕೊಟ್ಟಿದ್ದು ಅಂದ್ರೆ ಇದು ಬರೋದಿಲ್ಲ ಪ್ರಾಜೆಕ್ಟ್. ಅದಕ್ಕೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ನೇಮ್ ಅನ್ನ ಬರೀರಿ ನೀವು. ಯಾವ್ದಾದ್ರು ಒಂದು ನೇಮ್ ಅನ್ನ. ಓಕೆ. ಅಸಿಸ್ಟೆಡ್ ಇನ್ ಟೀಚಿಂಗ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ at local school. ಓಕೆ. ಇದು ಇಂಟರ್ನ್ಶಿಪ್. ನೀವೇನ್ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಒಂದು ಸ್ಕೂಲ್ಗೆ ಹೋಗಿ, ಆ ಇಂಟರ್ನ್ಶಿಪ್ ಅನ್ನು ಮುಗಿಸಿದಿರ ನೀವು ಅಂತ ಅರ್ಥ. ಅಟ್ರಾಕ್ಟಿವ್ ಆಗ್ಬೇಕು, ನಿಮ್ಮ ರೆಸ್ಯೂಮೆನ ಅಟ್ರಾಕ್ಟಿವ್ ಮಾಡ್ಕೊಳ್ಬೇಕು ನೀವು. ಅದಕ್ಕೆ ಹೇಳೋದು, ಕಲಿಯುವಾಗ ಬಹಳಷ್ಟು ಟ್ರೈನಿಂಗ್ ಅನ್ನ ಪಡ್ಕೊಂಡಿರ್ಬೇಕು. ಅವಾಗ ನಿಮ್ಮ ರೆಸ್ಯೂಮೆ ಸ್ಟ್ರಾಂಗ್ ಆಗ್ತದೆ. ಏನು ಮಾಡದೇ ಇದ್ರ ರೆಸ್ಯೂಮೆ ಒಂದ ಪೇಜ್ನಾಗ ಒಂದ್ ಅರ್ಧ ಪೇಜ್ನಾಗ ಮುಗಿದು ಹೋಗ್ಬಿಡ್ತದ. ಓನ್ಲಿ ನಿಮ್ ಕ್ವಾಲಿಫಿಕೇಶನ್, ನಿಮ್ ಪರ್ಸನಲ್ ಡೀಟೇಲ್ಸ್ ಬರೋದಂತ ಅದಕ್ಕ ಅಷ್ಟು ಏನು ಅಟ್ರಾಕ್ಟಿವ್ ಆಗಿರುವುದಿಲ್ಲ ರೆಸ್ಯೂಮೆ. ಓಕೆ. ನಿಮ್ಮನ್ನ ಇಂಟರ್ವ್ಯೂಗೆ ಕರೆದೇ ಇರುವಂತ ಚಾನ್ಸಸ್ನು ಇರ್ತದೆ. ಬಹಳಷ್ಟು ಸ್ಟೂಡೆಂಟ್ಸ್ ಬಹಳಷ್ಟು ವಿಷಯಗಳನ್ನ ಅಥವಾ ಪ್ರಾಜೆಕ್ಟ್ಸ್ ಅನ್ನ ಆ ಪೋಸ್ಟ್ಗೆ ಸಂಬಂಧಪಟ್ಟಂತ ಏನು ಕ್ವಾಲಿಫಿಕೇಶನ್ ಅನ್ನ ಮುಗಿಸಿರ್ತಾರ. ಯಾರ್ದು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತದೋ, ಅಟ್ರಾಕ್ಟಿವ್ ಅಂದ್ರೆ ಹೆಚ್ಚು ನಾಲೆಜಬಲ್ ಆಗಿ ಕಾಣ್ತದೋ ಅದನ್ನ ಅಥವಾ ಅವರನ್ನ ಇಂಟರ್ವ್ಯೂಗೆ ಕರೀತಾರ. ಇನ್ನು ಇದರಲ್ಲಿ ಒಂದು ನಿಜ ಜೀವನದಲ್ಲಿ ಇಲ್ಲಿ ನೀವು ಬರಿಬಹುದು ಏನಾದ್ರು. ಆ ಒಂದು ಯಾವ ಪೋಸ್ಟಿಗೆ ಕೇಳಿರ್ತಾರ ನೋಡು, ಆ ಪೋಸ್ಟಿಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಸ್ ಇಂಟರ್ನ್ಶಿಪ್ ಅಂತ ನೀವು ಬರಿಬೇಕು. ನಾ ಇಲ್ಲಿ ಟೀಚಿಂಗ್ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಇಂಟರ್ನ್ಶಿಪ್ ಬರ್ದೇನೆ. ಓಕೆ. ನೋಡ್ರಿ, ಸ್ಕಿಲ್ಸ್ ಬರ್ದ್ರಿ, ಪ್ರಾಜೆಕ್ಟ್ ಆರ್ ಇಂಟರ್ನ್ಶಿಪ್ ಅಂತ ಬರೋದು. ನೆಕ್ಸ್ಟ್, ಈಗ ಏನಾದ್ರೂ ಅಚೀವ್ಮೆಂಟ್ ಮಾಡಿದ್ರೆ ಅದನ್ನೊಂದು ಬರಿಬಹುದು ನೀವು. ಅಚೀವ್ಮೆಂಟ್
ನಿಮ್ಮ ಸಾಧನೆ ಏನು ಇಲ್ಲಿವರೆಗೆ? ಕಾಲೇಜ್ನಲ್ಲಿ ಸಾಧನೆ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ಬ್ಯಾಗ್ ಫಸ್ಟ್ ಪ್ರೈಸ್ ಇನ್ ಡಿಬೇಟ್ ಕಾಂಪಿಟಿಷನ್. ಇನ್ ಡಿಬೇಟ್ ಕಾಂಪಿಟಿಷನ್, ಇನ್ ಕ್ವಿಜ್ ಕಾಂಪಿಟಿಷನ್, ಇಂಥದ್ದೆಲ್ಲ ಬರಿಬಹುದು ನೀವು. ಲೈಕ್ ದಿಸ್. ಇದು ಸರಿಯಾಗಲಿಲ್ಲ. ಕಾಂಪಿಟಿಷನ್. ಈ ತರ ಯಾವ್ದಾದ್ರು ಪ್ರೈಸ್ ಬರಿಬಹುದು, ನಿಮ್ಮ ಅಚೀವ್ಮೆಂಟ್ ಅಂತ. ಲಾಸ್ಟ್ ಡಿಕ್ಲರೇಷನ್. ಲಾಸ್ಟ್ ಅಂದ್ರೆ ಇನ್ನಿದೆ ಡಿಕ್ಲರೇಷನ್. ಡಿಕ್ಲರೇಷನ್ ಇದನ್ನ ಬರೀಲೇಬೇಕು. ಬೈ ಹಾರ್ಟ್ ಮಾಡ್ರಿ ನೀವು ಡಿಕ್ಲರೇಷನ್. ಆ ಡಿಕ್ಲರೇಷನ್ ಅಂತಂದ್ರ ಡಿಕ್ಲೇರ್ ಮಾಡ್ಬೇಕು. ಈ ಮೇಲಿನ ಎಲ್ಲಾ ಇನ್ಫಾರ್ಮೇಶನ್ ಸರಿಯಾಗಿದೆ, ನನ್ನ ಒಂದು ನಾಲೆಜ್ಗೆ ತಕ್ಕಂತ ಏನು ಸಂಬಂಧಪಟ್ಟ ಹಾಗೆ, ನನ್ನ ನಾಲೆಜ್ ಪ್ರಕಾರ ಅಥವಾ ನಾನು ನಂಬಿದ ಪ್ರಕಾರ ಮೇಲಿನ ಎಲ್ಲಾ ಅಂಶಗಳು ಸರಿಯಾಗಿದೆ ಎಂದು ನಾನು ನಂಬಿದ್ದೇನೆ, ಅದು ಸರಿಯಾಗಿದೆ ಎಂದು ನಾನು ಡಿಕ್ಲೇರ್ ಮಾಡ್ತೀನಿ ಅಂತ ನೀವು ಡಿಕ್ಲರೇಷನ್ ಕೊಡ್ಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಹೆಂಗ್ ಬರೀಬೇಕು? ಐ I hereby declare that the above information is true and correct to the best of my knowledge and belief. ಇದನ್ನ ಬರೀಬೇಕು. ಇದನ್ನ ಬೈಹರ್ಟ್ ಮಾಡ್ಬೇಕು. ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್, ನಾನು ಈ ಪ್ರಕಾರವಾಗಿ ನಾನು ಡಿಕ್ಲೇರ್ ಮಾಡ್ತೀನಿ, ಪ್ರತಿಪಾದಿಸ್ತೀನಿ ಏನಂತೇಳಿ. ದ ಅಬೋವ್ ಇನ್ಫಾರ್ಮೇಶನ್, ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಅಬೋವ್ ಅಂತ ಬರೆದ್ರು ಓಕೆ. ನೀವು ಡೈರೆಕ್ಟ್ ಆಗಿ ಅಬೋವ್ ಇನ್ಫಾರ್ಮೇಶನ್ ಅಂತ ಬರೆದ್ರು ಓಕೆ. ದ ಅಬೋವ್ ಇನ್ಫಾರ್ಮೇಶನ್ ಅಂತೂ ಓಕೆ, ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಅಬೋವ್ ಅಂತಾದ್ರೂ ಓಕೆ. ಈಸ್ ಟ್ರೂ ಅಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂಡ್ ಬಿಲೀಫ್. ಈ ಮೇಲಿನ ಎಲ್ಲಾ ಅಂಶಗಳು, ಮಾಹಿತಿ ನನ್ನ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನನ್ನ ನಂಬಿಕೆಯ ಪ್ರಕಾರ ಸತ್ಯವಿದೆ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಅಂತ ಹೇಳಿದಾಗ ಲೈಕ್ ದಿಸ್. ಆಮೇಲೆ ಲಾಸ್ಟ್ ನೋಡ್ರಿ, ಇಲ್ಲೇ ಡಿಕ್ಲರೇಷನ್ ಮುಗಿದ ತಕ್ಷಣ ಪ್ಲೇಸ್ ಬರುತ್ತೆ. ಪ್ಲೇಸ್ ಬೆಂಗಳೂರು. ಅಡ್ರೆಸ್ ಕೊಟ್ಟಿರಲ್ಲ, ಬೆಂಗಳೂರು ಬರಿಬಹುದು. ಬೆಂಗಳೂರು ಅಂಡ್ ಡೇಟ್ ಇಲ್ಲೇ ಬರುತ್ತೆ. ಡೇಟ್ ಯಾವ್ದಾದ್ರು ಬರೀರಿ. 25/4/2026 ಅಥವಾ ಹಿಂಗನು ಬರೀಬಹುದು. ಫೆಬ್ರವರಿ 26 ಹಿಂಗನು ಬರೀಬಹುದು. ಫೆಬ್ರವರಿ ಅಂತ ಫುಲ್ ಆದ್ರೂ ಬರೀಬೇಕು ಈ ರೆಸ್ಯೂಮೆದಲ್ಲಿ. ಇದರಲ್ಲಿ ನೀವೇನ್ ಬರೀಬಹುದು, ಫುಲ್ ಬರೀಬೇಕು ಕಂಪಲ್ಸರಿ. ಯಾವುದು ಲೆಟರ್ ರೈಟಿಂಗ್ ಅಲ್ಲಿ
ರೆಸ್ಯೂಮಿದಲ್ಲಿ ಸ್ಮಾಲ್ ಬರೆದ್ರು ಓಕೆ, ಅದನ್ನ ಶಾರ್ಟ್ ಮಾಡಿ ಬರಿಬಹುದು ನೀವು ಈ ತರ. ದೆನ್ ಲಾಸ್ಟಿಗೆ ಏನ್ ಬರೀಬೇಕು, ಇಲ್ಲಿ ಕರೆಕ್ಟ್ ಆಗಿ ಕಾಣೋದಲ್ಲ ಅದನ್ನ ನೋಡ್ತೀವಿ. ಅಚೀವ್ಮೆಂಟ್ ಬರ್ದ್ರಿ, ಡಿಕ್ಲರೇಷನ್ ಬರ್ದ್ರಿ, ಪ್ಲೇಸ್ ಬರ್ದ್ರಿ, ಡೇಟ್ ಬರ್ದ್ರಿ. ಓಕೆ, ಇಲ್ಲಿ ಇಲ್ಲಿ ನೋಡ್ರಿ ಈ ಕಡೆ ಯುವರ್ಸ್ ಫೇತ್ಫುಲಿ ಅಂತ ಬರುತ್ತೆ. ಯುವರ್ಸ್ ಫೇತ್ಫುಲಿ ಇಲ್ಲಿ ಇರ್ತತಲ್ಲ ಈ ಕಡೆ ಸೈಡ್, ಫೇತ್ಫುಲಿ ಎಕ್ಸ್ ವೈ ಜೆಡ್ ಇಷ್ಟು ಬರೋದ್ರ ಓಕೆ. ಯುವರ್ಸ್ ಫೇತ್ಫುಲಿ ಕಾಮಾ ಯುವರ್ಸ್ ಎಸ್ ಅಪಾಸ್ಟಪಿ ಅದು ಏನು ಬರೋದಿಲ್ಲ, ನಾನು ಲೆಟರ್ ರೈಟಿಂಗ್ ದಲ್ಲಿ ಹೇಳ್ತಾ ಇದ್ದೆ. ಅಂಡ್ ಎಫ್ ಸ್ಮಾಲ್ ಆಗ್ಬೇಕು. ಇದನ್ನ ಒಬ್ಬೊಬ್ರು ಏನ್ ಮಾಡಿದಾರ, ಇದ್ರ ಕೆಳಗನು ಬರೆದಿರ್ತಾರ, ಇನ್ ಸೈಡ್ನು ಬರ್ದಿರ್ತಾರ. ನೀವು ಸೈಡ್ ಬರೀರಿ, ರೆಸ್ಯೂಮೇದಲ್ಲಿ ಸೈಡ್ ಬರೀರಿ. ಲೆಟರ್ ರೈಟಿಂಗ್ ದಲ್ಲಿ ಇದೇ ಒಂದೇ ಸೈಡ್ ಬರ್ತದೆ, ಈ ತರ ಬರಿಬೇಕು ನೀವು. ಓಕೆ, ಈಗ ಮೊದಲಿಂದ್ರ ನೋಡ್ರಿ, ರೆಸ್ಯೂಮೆ ಪರ್ಸನಲ್ ಡೀಟೇಲ್ಸ್ ನೋಡ್ಕೊಟ್ಟು ಕರೆಕ್ಟ್ ನೇಮ್, ಫಾದರ್ಸ್ ನೇಮ್, ಇಮೇಲ್, ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜಸ್ ನೋನ್. ಲ್ಯಾಂಗ್ವೇಜಸ್ ನೋನ್ ಅಂತ, ನೋನ್ ಲ್ಯಾಂಗ್ವೇಜಸ್ ಅಂತ ಬರಿಬಾರ್ದು, ಇದನ್ನೆಲ್ಲ ಡೀಟೇಲ್ಸ್ ಬರಿಬೇಕು. ಏನು ರಿಯಲ್ ಆಗಿ ಯಾವ್ದು ಬರಿಬಾರ್ದು. ನೆಕ್ಸ್ಟ್ ಹಾಬೀಸ್, ರೀಡಿಂಗ್ ಬುಕ್ಸ್, ಲಿಸ್ನಿಂಗ್ ಟು ಮ್ಯೂಸಿಕ್, ಕಲೆಕ್ಟಿಂಗ್ ಯೂಸ್ಫುಲ್ ಆರ್ಟಿಕಲ್ಸ್ ಫ್ರಮ್ ನ್ಯೂಸ್ ಪೇಪರ್ ಎಕ್ಸೆಟ್ರಾ ಬರೆದ್ರು ನಡೀತದ. ಓಕೆ, ಅಂದ್ರ ನೀವು ನಿಜವಾಗಿ ಬರೆಯುವಾಗ ಯಾವ್ದು ಇರ್ತದೆ ಅದನ್ನೇ ಬರಿಬೇಕು. ಇಲ್ಲದೆ ಇದ್ರೆ ಬಯಾಟ್ ಮಾಡಿ ಸುಮ್ಮನೆ ಅಲ್ಲಿ ಹೋಗಿ ಅದನ್ನ ನೆನಪಿಸ್ಕೊಳ್ಳೋದು ಲೇಟ್ ಆಗಿ ಬಿಡ್ತದೆ. ಅಂಡ್ ಕಾಂಟ್ಯಾಕ್ಟ್ ನಂಬರ್ ಯಾವ್ದಾದ್ರು ಬರೀರಿ, ಫೇಕ್. ಅಂಡ್ ಅಡ್ರೆಸ್ ಬರೀರಿ ಯಾವ್ದಾದ್ರು. ನೆಕ್ಸ್ಟ್ ಕರಿಯರ್ ಆಬ್ಜೆಕ್ಟಿವ್. ಕರಿಯರ್ ಆಬ್ಜೆಕ್ಟಿವ್ ನೀವು ಏನು ವೃತ್ತಿ ಹೋಗ್ತಾ ಇದ್ರಲ್ಲ, ನಿಮ್ಮ ಉದ್ದೇಶ ಏನು, ಇದನ್ನ ಬಯಾಟ್ ಮಾಡಿ. ಅಂದ್ರೆ ಎಲ್ಲಾ ಪೋಸ್ಟಿಗೂ ಅನ್ವಯ ಆಗುವಂಗ, ಅಪ್ಲಿಕೇಬಲ್ ಆಗುವಂಗ ಬರ್ತೀನಿ ನಾನು. ಅಂಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಎಲ್ಲ ಹೆಡ್ಡಿಂಗ್ ಯಾವ್ದು ತಪ್ಪಾಗ್ಲಾರ್ದಂಗ್ ನೋಡ್ಕೊಡ್ರಿ. ಈ ಕರಿಯರ್ ನೋಡ್ರಿ, ಒಮ್ಮೊಮ್ಮೆ ಡಬಲ್ ಆರ್ ಬರೀತಿರ್ತೀರಿ ನೀವು, ಹಿಂಗ ಆಗ್ತದ. ಅಥವಾ ಒಂದ ಈ ಬರೀತಿರ್ತೀರಿ, ಪ್ರಾಬ್ಲಮ್ ಆಗ್ತಿರ್ತದ. ಬಯಾಟ್ ಮಾಡ್ಬೇಕು. ಯಾಕಂದ್ರೆ ಅವು ಹೆಡ್ಡಿಂಗ್ ಟೈಟಲ್, ಅವ ಟೈಟಲ್ ತಪ್ಪ ಬರೆದ್ರೆ ನಮ್ಗೆ ಇಲ್ಲಿ ನೋಡಕ್ ಹೋಗುದು, ಇಲ್ಲಿ ತಪ್ಪ ಬರೆದ್ರೆ ನಾವು ತಿಳ್ಕೊಂಡ್ಬಿಡ್ತಾರ. ಅದಕ್ಕಾಗಿ ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೀವು ಇಲ್ಲಿ ಏನ್ ಮಾಡ್ಬೇಕು, ಕಾಲಮ್ ಹಾಕೋಬೇಕು ಕರೆಕ್ಟ್ ಆಗಿ, ಚೆಂದಾಗಿ ಕಾಲಮ್ ನೀಟಾಗಿ ಹಾಕಿ. ನೆಕ್ಸ್ಟ್ ಸ್ಕಿಲ್ಸ್, ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್, ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೀತದೆ. ಇದನ್ನ ಮೊದಲು ಬರ್ದು ಅದನ್ನ ಮೊದಲು ಆಮೇಲೆ ಬರೆದ್ರೆ ಮೊದಲಿನ ಹಂಗೆ ಹೆಚ್ಚು ಕಡಿಮೆ ಆಗ್ಬಾರ್ದು, ಅವೇ ಬರ್ದು. ಸ್ಕಿಲ್ಸ್ ಇಲ್ಲಿ ಹೆಂಗ್ ಬರ್ದ್ರೆ ನೆನಪಿಟ್ಬಿಡ್ರಿ. ಸ್ಕಿಲ್ಸ್ ಆಗನ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ ಇನ್ನೆಲ್ಲ ಬರ್ದಿನಲ್ಲ ಈ ತರ ಬರೀಬೇಕು. ಅಂಡ್ ಅಚೀವ್ಮೆಂಟ್, ಯಾವ್ದಾದ್ರು ಅಚೀವ್ಮೆಂಟ್ ಅಥವಾ ನಿಮ್ಗೆ ಯಾವ್ದಾದ್ರು ದೊಡ್ಡ ಪ್ರಶಸ್ತಿ ಬಂದಿರ್ತದ ಅದನ್ನು ಬರೀಬಹುದು ಒಂದು ಪರ್ಟಿಕ್ಯುಲರ್ ಫೀಲ್ಡ್ ನಲ್ಲಿ. ಅಂಡ್ ಡಿಕ್ಲರೇಷನ್ ಬಹಳ ಇಂಪಾರ್ಟೆಂಟ್, ಇದನ್ನ ಬರ್ಲೇಬೇಕು, ಬಯಾಟ್ ಮಾಡ್ಬೇಕು. ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಅಬೋವ್ ಇನ್ಫಾರ್ಮೇಶನ್ ಈಸ್ ಕರೆಕ್ಟ್ ಅಂಡ್ ಟ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂಡ್ ಬಿಲೀಫ್. ಹಿಂಗ್ ಬರ್ದ್ರು ಓಕೆ. ಐ ಡಿಕ್ಲೇರ್ ದಟ್, ಐ ಹಿಯರ್ ಬೈ ಡಿಕ್ಲೇರ್ ದಟ್ the information provided above is correct and true to the best of my knowledge and belief. Okay. And place date ಬರೀರಿ. ಮೊದಲ ಡೇಟ್ ಬರ್ದ್ರು ಓಕೆ, ಆಮೇಲೆ ಪ್ಲೇಸ್ ಬರ್ದ್ರು ಓಕೆ. ಇದು ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಒಮ್ಮೊಮ್ಮೆ ಏನ್ ಯಾಕೆ ಹೇಳ್ತೀನಿ ಅಂದ್ರೆ, ಒಮ್ಮೊಮ್ಮೆ ನೀವು ಡೇಟ್ ಬರ್ದು ಬಿಟ್ಟಿರ್ತೀರಿ, ಆಮೇಲೆ ಇಲ್ಲ ಇವ್ರು ಸರ್ ಮೊದಲ ಪ್ಲೇಸ್ ಬರೀ ಅಂತಾರ ಅಂತ ತಿಳ್ಕೊಂಡು ಡೇಟ್ ಸ್ಕ್ರಾಚ್ ಮಾಡಿಬಿಡ್ತೀರಿ. ಹಂಗ ಆಗಬಾರ್ದು ಅನ್ನೋದು ಕೇಳ್ತಾ ಇದ್ವಿ. ಯಾವ್ದು ಮೊದಲು ಬರ್ದ್ರು ಓಕೆ. ಡೇಟ್ ಮೊದಲು ಬರ್ದ್ರು ಓಕೆ, ಆಮೇಲೆ ಬರ್ದ್ರು ಓಕೆ. ಮೊದಲೇ ಪ್ಲೇಸ್ ಬರ್ದ್ರು ಓಕೆ, ಆಮೇಲೆ ಡೇಟ್ ಬರ್ದ್ರು ಓಕೆ. ಇಲ್ಲಿ ಕರೆಕ್ಟ್ ಆಗಿ ನೋಡ್ರಿ, ಯುವರ್ಸ್ ವೈ ಕ್ಯಾಪಿಟಲ್ ಆಗ್ಬೇಕು, ಯುವರ್ಸ್ ಫೇತ್ಫುಲಿ ಕಾಮ ಎಕ್ಸ್ ವೈ ಜೆಡ್. ನೀವು ಎಕ್ಸ್ ವೈ ಜೆಡ್ ಕೊಟ್ಟಿರಲ್ಲ, ಅದಕ್ಕೆ ಎಕ್ಸ್ ವೈ ಜೆಡ್. ಅವ್ರು ಅಲ್ಲಿ ಇವರೇ ಅಂತ ತಿಳ್ಕೊಂಡಿದ್ರ, ನೀವು ಈ ಇಮ್ಯಾಜಿನ್ ದ್ಯಾಟ್ ಯು ಆರ್ ಶಂಭು ಅಂತ ತಿಳ್ಕೊಂಡಿದ್ರೆ ಶಂಭು ಅಂತ ಬರೀ. ಈ ರೀತಿಯಾಗಿ ನೀವು ಬರೆದ ಬಹಳ ನೀಟಾಗಿರುತ್ತೆ ಮತ್ತು ಹೆಚ್ಚು ಸ್ಕೋರ್ ಮಾಡ್ತೀರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ. ಅಪ್ಲಿಕೇಶನ್ ಹೆಂಗ್ ಬರೀಬೇಕು ಅನ್ನೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ಹೆಂಗ್ ಬರೀಬೇಕು, ಅಪ್ಲಿಕೇಶನ್ ಜೊತೆಗೆ ಇದನ್ನ ಅಟ್ಯಾಚ್ ಮಾಡ್ತಿರ್ತೀರಿ ನೀವು. ಓಕೆ, ಅಂದ್ರೆ ಜಾಬಿಗೆ ಅಪ್ಲಿಕೇಶನ್ ಅನ್ನ ಹೆಂಗ್ ಅದು ಲೆಟರ್ ರೈಟಿಂಗ್ ಒಳಗೆ ಅದನ್ನ ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ನಮ್ಮ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.